ಬಿಗ್ ಬಾಸ್ ಕನ್ನಡ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಸುರೇಶ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಕ್ಕೆ ಸುದೀಪ್ ಕ್ಲಾಸ್ ತೆಗೆದುಕೊಂಡರು. ಕಿಚ್ಚನ ಚಪ್ಪಾಳೆ ಈ ವಾರ ಉಗ್ರ ಮಂಜುಗೆ ಸಂದಿದೆ. ಶನಿವಾರದ ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಸುರೇಶ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ರಂಜಿತ್ಗೆ ಕ್ಲಾಸ್ ತೆಗೆದುಕೊಂಡರು. ಅಂದು ಬಳಸಿದ ಮಾತುಗಳು ಈಗ ಇಲ್ಲಿ ನನ್ನ ಎದುರು ಬಳಸಿ ನೋಡೋಣ. ಕೋಪದಲ್ಲಿದ್ದಾಗ ಇದೇ ಭಾಷೆ ಬಳಸುವ ಅನ್ನುತ್ತೀರಿ. ಈ ಮನೆಯಲ್ಲಿ ಕೋಪ ಬರುವ ಸನ್ನಿವೇಶ ಸಾಕಷ್ಟು ಬರುತ್ತವೆ. ಹಾಗೆಲ್ಲ ಹೀಗೆಯೇ ಮಾತನಾಡುತ್ತೀರಾ ಎಂದು ರಜತ್ಗೆ ಬುದ್ಧಿವಾದ ಹೇಳಿದರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ಮನೆಯ ಆಟ ಬದಲಾಗಿದೆ. ಶೋಭಾ ಶೆಟ್ಟಿ ಅವರು ಉಗ್ರ ಮಂಜು ಅವರಿಗೆ ನೀಡಿದ ಟಕ್ಕರ್ಗೆ ತುಂಬಾ ಸ್ಟ್ರಾಂಗ್ ಸ್ಪರ್ಧಿ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟರು. ಇದೆಲ್ಲದರ ನಡುವೆ ಮತ್ತೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ ಟಾಸ್ಕ್ ವೇಳೆ ಸುರೇಶ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದರು. ಇದಕ್ಕೆ ವೀಕೆಂಡ್ನಲ್ಲಿ ಸುದೀಪ್ ಪ್ರಶ್ನಿಸಬೇಕೆಂದು ಒತ್ತಾಯ ಕೇಳಿಬಂದಿತ್ತು. ಅದರಂತೆ ರಜತ್ಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಂದು ಕೋಪದಲ್ಲಿ ಮಾತನಾಡಿದೆ, ಮತ್ತೆ ಮಾತನಾಡುವುದಿಲ್ಲ ಎಂದು ಕ್ಷಮೆ ಕೇಳಿ ಮತ್ತೆ ರಿಪೀಟ್ ಆಗುವುದಿಲ್ಲ ಎಂದರು. ಅವಾಚ್ಯ ಶಬ್ದ ಬಳಸಿ, ಜಗಳ ಮಾಡಿ, ಕೈ ಮಾಡಿ, ಈ ರೀತಿ ಸಿಲ್ಲಿ ಕಾರಣಕ್ಕೆ ನಿಮ್ಮ ಗುಂಡಿಯನ್ನು ನೀವೇ ತೋಡಿಕೊಂಡು ಹೊರ ಹೋಗಬೇಡಿ ಎಂದು ಎಲ್ಲರಿಗೂ ಕಿಚ್ಚ ಎಚ್ಚರಿಕೆ ಕೂಡ ನೀಡಿದರು. ಹೊರಗಡೆಯಿಂದ ಮನೆಗೆ ಬಂದ ರಜತ್ ಶೋ ಟಿಆರ್ಪಿ ಚೆನ್ನಾಗಿದೆ ಎಂದಿದ್ದರು. ಅಂದು ಕೋಪದಲ್ಲಿ ಮಾತನಾಡಿದೆ, ಮತ್ತೆ ಮಾತನಾಡುವುದಿಲ್ಲ ಎಂದು ಕ್ಷಮೆ ಕೇಳಿ ಮತ್ತೆ ರಿಪೀಟ್ ಆಗುವುದಿಲ್ಲ ಎಂದರು. ಅವಾಚ್ಯ ಶಬ್ದ ಬಳಸಿ, ಜಗಳ ಮಾಡಿ, ಕೈ ಮಾಡಿ, ಈ ರೀತಿ ಸಿಲ್ಲಿ ಕಾರಣಕ್ಕೆ ನಿಮ್ಮ ಗುಂಡಿಯನ್ನು ನೀವೇ ತೋಡಿಕೊಂಡು ಹೊರಗೆ ಹೋಗಬೇಡಿ ಎಂದು ಎಲ್ಲರಿಗೂ ಕಿಚ್ಚ ಎಚ್ಚರಿಕೆ ಕೂಡ ನೀಡಿದರು. ಇದಕ್ಕೆ ಕೋಪ ವ್ಯಕ್ತಪಡಿಸಿದ ಕಿಚ್ಚ, ಹೊರಗಡೆ ಎದ್ದು ಒಳಗೆ ಹೇಳಲಿ ಎಂದು ಕಳಿಸಿಕೊಟ್ಟಿದ್ದ. ಅದಕ್ಕೆ ರಜತ್ ಮತ್ತೊಮ್ಮೆ ರಿಪೀಟ್ ಮಾಡಲ್ಲ ಎಂದರು. ಅದಕ್ಕೆ ಸುದೀಪ್ ಮತ್ತೆ ಹಾಗೆ ಮಾಡಿದರೆ ಬಾಗಿಲು ತೆಗೆದು ಹೊರಗೆ ಕಳಿಸ್ತೀನಿ. ಬಾಗಿಲು ಒಂದು ಕೀ ನನ್ನ ಹತ್ತಿರ ಇದೆ ಎಂದರು. ಕಳಪೆ ಕೊಟ್ಟಾಗಲೂ ರಜತ್ ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವುದು ಹುಡುಗಿಯರೇ ಕೈ ಹಿಡಿದುಕೊಂಡು ಓಡಾಡಿದಂತೆ ಅಲ್ಲ ಎಂದಿದ್ದರು. ಇದನ್ನು ನಾನು ಶಿಶಿರ್ ಹೇಳಿದ್ದು. ಸುದೀಪ್ ಮುಂದೆಯೇ ರಜತ್ ನೇರವಾಗಿ ಹೇಳಿದ್ರು. ಈ ಮಾತು ಹೇಳಿ ಐಶ್ವರ್ಯ ಶಾಕ್ ಆದ್ರು. ಕಳಪೆ ಕೊಡೋಕೆ ಕಾರಣವಿದೆ ಎಂದು ಐಶ್ವರ್ಯ ತಿರುಗೇಟು ಕೊಟ್ರು. ಸುದೀಪ್ ಕೂಡ ರಜತ್ಗೆ ನೀವು ಮಾತುಗಳು ಆಡಿದ್ದರಿಂದ ಕಳಪೆಗೆ ತೆಗೆದುಕೊಂಡ ಕಾರಣ ಬೇರೆ ಇರ್ತಿತ್ತು, ಗೇಮ್ ಬೇರೆ ಥರನೇ ಇರ್ತಿತ್ತು ಎಂದರು. ಶನಿವಾರದ ಎಪಿಸೋಡ್ನಲ್ಲಿ ವಾರದ ಪಂಚಾಯಿತಿ ನಡೆಸಿಕೊಟ್ಟ ಸುದೀಪ್ ಈ ವಾರ ಕಿಚ್ಚನ ಚಪ್ಪಾಳೆಯನ್ನು ಮಂಜು ಅವರಿಗೆ ನೀಡಿದ್ದಾರೆ. ಪ್ರಸ್ತುತ ಮನೆಯ ಕ್ಯಾಪ್ಟನ್ ಆಗಿದ್ದ ಟಾಸ್ಕ್ನಲ್ಲಿ ಉಗ್ರ ಮಂಜು ಗೇಮ್ ಚೇಂಜರ್ ಆಗಿದ್ದಾರೆ. ಪ್ರತಿ ವಾರದ ಟಾಸ್ಕ್ನಲ್ಲಿ ಗೇಮ್ ಚೇಂಜರ್ ಆಗಿ ಎಲ್ಲರಿಗೂ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಅಳತೆ ಕಳಿಸಿ, ನಮ್ಮ ಡಿಸೈನರ್ ಕಡೆಯಿಂದ ಬಟ್ಟೆ ಕಳಿಸ್ತೀನಿ ಎಂದ ಸುದೀಪ್ ಕಳೆದ ವಾರ ಬಿಬಿಕೆ ಮನೆಯ ಹನುಮಂತನಿಗೆ ಹೇಳಿದ್ದರು. ಅದರಂತೆ ಕಿಚ್ಚ ಅವರು ಹನುಮಂತನಿಗೆ ಬಟ್ಟೆ, ಚಪ್ಪಲಿ ಸೇರಿ ಹಲವಾರು ಬಗೆಯ ಬಟ್ಟೆಗಳನ್ನು ಕಳಿಸಿದ್ದು, ಇಂದು ಹನುಮಂತ ಜುಬ್ಬ ಧರಿಸಿದ್ದರು.